ನಮಸ್ಕಾರ. ಆತ್ಮೀಯ ಸ್ವಾಗತ ಶ್ರೀಮತಿ ಸಿಂಧೂರ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ. ಯಾವಾಗಲೂ ಹೇಳೋ ಹಾಗೆ ನಮ್ಮ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಗೈಡ್ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ಟಿ ಶಬಾಷ್ ಅಂತ ಹೇಳೋದಾಗಲಿ, ಇವೆಲ್ಲವನ್ನು ನಿಮ್ಮ ಕಡೆಯಿಂದ ನಾನು ಅನುಭವಿಸಿ ಮುಂದೆ ಹೋಗ್ತಾನೆ ಇದ್ದೀನಿ. ಇದು ಹಾಗೇನೆ ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ವಿ, ಹಾಡನ್ನು ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಆಂಜನೇಯನ ಅಂಶ ಏನಿದೆ ಅದರಲ್ಲಿ, ಆಂಜನೇಯನ ಉಪಸ್ಥಿತಿ ನಮ್ಮ ಕಥೆಯಲ್ಲಿ ಒಂದು ಜಾಗಕ್ಕೆ ಬೇಕು ಅಂತ ನಮ್ಮ ಆಕ್ಚುಲಿ ನಾಗಿನಿ ಡೇಸ್ ಅವ್ರ ಫಸ್ಟ್ ಕಥೆಗಳಿಗೆ ಬಂದಾಗ ತುಂಬಾನೇ ಕ್ಲಾರಿಟಿ, ಅಂದ್ರೆ ಈ ತರ ಸಿನಿಮಾ, ಈ ತರ ಇದು ಹೀಗೆ, ಈ ಕಥೆ ಹೀಗೆ ಬೆಳವಣಿಗೆ ಆಗುತ್ತೆ, ಸ್ಕ್ರಿಪ್ಟ್ ಅಲ್ಲಿ ಸ್ಕ್ರೀನ್ ರೈಟಿಂಗ್ ಕೂಡ ಹೀಗೆ ಆಗುತ್ತೆ ಅನ್ನೋ ತರ ಹೇಳಿದಾಗ ಅದಕ್ಕೆ ಅದೇ ಪ್ರಕಾರ ನಮ್ಮ ಅನಂತರಾಜು ಸರ್ ಅದನ್ನ ಎಲ್ಲೂ ಒಂದ್ ಕಡೆ ಎಡುವುದೇನೆ ಎಲ್ಲವನ್ನೂ ಒಂದು ಬ್ಯಾಲೆನ್ಸ್ ಅಲ್ಲಿ ಸ್ಕ್ರಿಪ್ಟ್ ನ ತಗೊಂಡು ಹೋಗಿದ್ದಾರೆ. ಸೊ ಆಂಜನೇಯನ ಪ್ರೆಸೆನ್ಸ್ ಗೆ ಅದನ್ನ ಮಾರುತಿ ಸರ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಬಹಳ ನೋಡಿದಾಗ ಒಂದು ಸಲ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಆ ತರ ಅವರು ತಮ್ಮನ್ನ ತಾವು ಹೇಗೆ ನೋಡ್ಕೋತಾ ಇದ್ದಾರೆ, ಪಾತ್ರನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದ್ರೆ ಒಂದು ಇವಾಗ ಮೂಡಿಗೆರೆ ಹತ್ರ ಯಾವ್ದೋ ಒಂದು ಊರಲ್ಲಿ ಒಂದು ಒಳ್ಳೆ ಒಂದು ದೊಡ್ಡ ಮನೆತನ ಸಾಕಷ್ಟು ದಿವಸದಿಂದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂತ ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ, ಆ ತರ ಒಬ್ಬ ಮಗ. ಆ ಮನೆಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ಏನಾಗ್ತವೆ, ಕೆಲವು ಸನ್ನಿವೇಶಗಳು ಏನಾಗ್ತವೆ, ಯಾಕಾಗುತ್ತೆ, ಅದನ್ನ ಹೇಗೆ ಆ ಕನ್ಫ್ಯೂಷನ್ ಎಲ್ಲ ಹೇಗೆ ಬಗೆಹರಿಸ್ಕೋತಾನೆ. ಅಂದ್ರೆ ಸಾಧಾರಣ ಮನುಷ್ಯ, ಅಂದ್ರೆ ತೀರಾ ಏನು ಹೀರೋ ಅಂದ್ರೆ ಕಥೆಗೆ ಹೀರೋ ಅಷ್ಟೇ. ಆ ಸಿನಿಮಾದಲ್ಲಿ ಅಥವಾ ಆ ಪಾತ್ರ ಇಸ್ ನಾಟ್ ಅ ಸೂಪರ್ ಹೀರೋ, ತುಂಬಾ ಸಾಧಾರಣ ವ್ಯಕ್ತಿ. ಅವನ ಜೀವನದಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಅನುಭವಿಸುವಂತ ಒಂದು ಪಾತ್ರ. ಇದ್ರಲ್ಲ ಇಲ್ಲ, ಗೆಟಪ್ ಏನಿಲ್ಲ ಸರ್. ಕ್ಲೈಮ್ಯಾಕ್ಸ್ ನಲ್ಲಿ ನೋಡಿ ಹೇಳ್ತಿದ್ದಾರೆ ಅದು. ನೀವು ಚಿತ್ರ ನೋಡಿದಾಗಲೇ ಆ ಗೆಟಪ್ ಅದೊಂದು ಇದೆಲ್ಲ ನಿಮಗೆ. ಆದ್ರೆ ಆಂಜನೇಯನ ಉಪಸ್ಥಿತಿ ಅಂತ ಹೇಳಿದ್ನಲ್ಲ ಸರ್, ಅದು ಆ ಜಾಗದಲ್ಲಿ ಏನ್ ಹೇಳ್ತಾರೆ, ಆ ರೀತಿ ಭಾಸವಾಗುತ್ತೆ ಅಂತ. ಆ ತರಕ್ಕೆ ಒಂದು ಶಾರ್ಟ್ ನ ಇದರಲ್ಲಿ ಹಾಕಿದ್ದಾರೆ. ಒಂದೇ ಗೆಟಪ್. ಒಳ್ಳೇದಲ್ವಾ ಸರ್? ಇಲ್ಲ, ಅದ್ ಏನಕ್ಕೆ ಅಂದ್ರೆ ನನಗ್ ಗೊತ್ತಿಲ್ಲ. ನಾನು ಅವ್ರಿಗೆ ಧನ್ಯವಾದಗಳು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಿನಿಮಾ ಕಥೆ ಮಾಡ್ಕೊಂಡ್ ಬಂದಾಗ, ಇಲ್ಲ ಈ ಪಾತ್ರ ನೀನೇ ಮಾಡ್ಬೇಕು, ನಿನ್ ಕೈಲಿ ಮಾಡಿಸ್ಬೇಕು ನಾನು. ಅಂದ್ರೆ ನಾನು ಯಾರ ಹತ್ರನಾರು ಹೋಗ್ಬೋದಿತ್ತು ಈ ಪಾತ್ರ ಮಾಡಿಸೋದಕ್ಕೆ. ಅದಕ್ಕೆ ವಿಜಯರಾಘವನವ್ರಿಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದಾಗ ಅನಂತರಾಜು ಸರ್, ನಾನು ಅನಂತರಾಜು ಸರ್ ಕೆಲಸ ಮಾಡಿ ಒಂದು 18 ವರ್ಷ ಆಗಿದೆ. 18 ವರ್ಷದ ನಂತರ ಅನಂತರಾಜು ಸರ್ ಫೋನ್ ಮಾಡಿ ನನಗೆ ಎಲ್ಲಿಲ್ಲ ಖುಷಿ, ಅಯ್ಯೋ ಮತ್ತೆ ಕೆಲಸ ಮಾಡ್ತಿದ್ದೀನಲ್ಲ. ಜೊತೆಗೆ ನಾಗಿರೆಡ್ಡಿ ಸರ್ ಈ ತರ ಕಥೆ ಹೇಳಿದಾಗ, ಗಂಗಣ್ಣ ಬಂದು ಕೂತ್ಕೊಂಡು ಕಥೆ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ಉದ್ದೇಶ ಇಷ್ಟೇ, ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಸಿನಿಮಾ ಮಾಡ್ಬೇಕು. ಅದು ಯಾವ ತರನಾರು ಆಗ್ಬೋದು. ಸೊ ಹಾಗಾಗಿ ನಾನ್ ಚೂಸ್ ಮಾಡ್ತಿಲ್ಲ, ನನ್ನನ್ನ ಚೂಸ್ ಮಾಡ್ತಿದ್ದೆ. ಅದು ನನ್ನ ಅದೃಷ್ಟ. ಸರ್ ಅದಕ್ಕೆಲ್ಲ ನಾವು ದಾಸಣ್ಣನ್ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಯಾವುದೇ ಒಂದು ಫ್ರೇಮ್ ಅನ್ನ ದಾಸಣ್ಣ ಶೂಟ್ ಅಲ್ಲಿ ಆದ್ರೆ ಯಾರು ದಾಸಣ್ಣನ ನೋಡ್ಬಿಟ್ರೆ ಓ ಇವ್ರು ಇಷ್ಟು ಕಷ್ಟ ಪಡ್ತಾರ ಅಂತ ಅನ್ಸುತ್ತೆ. ಆದ್ರೆ ರಿಸಲ್ಟ್ ನೋಡಿದಾಗ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ. ಕೆಲವು ಸಲ ನಾನು ಯೂಶಲಿ ಮಾನಿಟರ್ ನೋಡಕ್ ಹೋಗಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಒಂದೊಂದ್ಸಲ ಅವ್ರು ಕರೀತಾರೆ, ಅವರು ಹಠ ಮಾಡಿ ನೀನ್ ಸ್ವಲ್ಪ ಫ್ರೇಮ್ ಒಂದ್ಸಲ ನೋಡು ಅಂತ. ನಾನು ಏನ್ ತಪ್ಪು ಮಾಡೋದಪ್ಪ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದಾಗ ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ಕಾಣ್ತೀನ ನಾನು ಅಂತ ನನಗನ್ಸುತ್ತೆ. ಸೊ ಆ ತರ ಒಬ್ಬ ಕಲಾವಿದನಿಗೆ ತುಂಬಾ ಕಾನ್ಫಿಡೆನ್ಸ್ ನ ಕೊಡ್ತಾರೆ. ಅಂತ ಕೆಲಸ ರಿಸಲ್ಟ್ ಇವಾಗ ನೋಡಿ. ಹೌದೌದು, ಅವ್ರು ಗ್ಯಾಪೇ ಕೊಡಲ್ಲ. ಇಲ್ಲಿ ಮುಗಿತಿದ್ದಂಗೆ ಇನ್ನೊಂದ್ ಕಡೆ ನಿಂತ್ಕೊಂಡ ರೆಡಿ ಅಂತಿರ್ತಾರೆ.
ಸೊ ನಾವು ಇನ್ನೂ ರಿಹರ್ಸ್ ಮಾಡ್ತಿರ್ತೀವಿ ಅಥವಾ ನಿರ್ದೇಶಕರು ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾರೆ, ನಾವ್ ಏನ್ ಅನ್ಕೊಂಡಿರ್ತೀವಿ ಲೈಟಿಂಗ್ ಮಾಡ್ತಾರೆ ಆರಾಮಾಗಿ ಕುತ್ಕೊಳ್ಳೋಣ ಅಂತ. ಕಾಫಿ ಗ್ಲಾಸ್ ಹಿಂಗ್ ಕೈಗೆ ಬರುತ್ತೆ ರೆಡಿ ಅಂತ ಒಂದು ಸೌಂಡ್ ಬರುತ್ತೆ ಅಲ್ಲಿಂದ. So, ಆ ತರ ಕಾನ್ಸ್ಟೆಂಟ್ಲಿ ಅವನ ಟೋಸ್ತಾರೆ.